ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 68ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮಹಾರಾಣಿ ಹೇಳ್ತಿರ್ತಾಳೆ, ನಿನಗೆ ಇಷ್ಟ ಆದರೆ ನಾವು ಇದನ್ನೆಲ್ಲ ತಗೊಂಡು ಬೇರೆ ಕಡೆ ಹೋಗ್ತೀವಿ, ನೀನು ಆರಾಮಾಗಿ ಒಬ್ಳೇ ಇರು. ಇಲ್ಲಿ ಕೇಳಿ, ಇದನ್ನೆಲ್ಲ ತಗೊಳ್ಳಿ, ನಾವು ಇಲ್ಲಿಂದ ಬೇರೆ ಕಡೆ ಹೋಗಿ ಆಡೋಣ. ಇಲ್ಲಿ ಅದಕ್ಕೆ ಮಹಾರಾಜರು ಸೇರಿ ಮತ್ತೆ ಇನ್ನ 3 ಜನ ಏನಿರ್ತಾರೆ ಅವರೆಲ್ಲರೂ ಸೇರ್ಕೊಂಡು ಆ ಟೇಬಲ್ನೆಲ್ಲ ಎತ್ಕೋತಾ ಇರ್ತಾರೆ. ರಾಣಿ ಶೂ ಕೋಪದಲ್ಲಿ ಮಹಾರಾಣಿನ ತೆಳ್ಕೊಂಡು ಒಳಗಡೆ ಹೋಗ್ತಿರ್ತಾಳೆ. ಮಹಾರಾಜರು ಟೇಬಲ್ನ ಎತ್ಕೊಂಡಿರ್ತಾರೆ. ಆಮೇಲೆ ಅವರು ಹೇಳ್ತಿರ್ತಾರೆ, 1 ನಿಮಿಷ ಇರು, ನಾನು ಈ ರಾಜ್ಯದ ಮಹಾರಾಜ, ನಾನು ಯಾಕೆ ಈ ಕೆಲಸ ಎಲ್ಲ ಮಾಡಬೇಕು? ಅಲ್ಲಿರೋರೆಲ್ಲರೂ ಕೂಡ ಮಹಾರಾಜರು ಮಾತಿಗೆ ಒಪ್ಕೋತಾರೆ. ಹಾ ಹೌದು ಅಂತ. ಆಗ ಮಹಾರಾಣಿ ಕೂಡ ನಗ್ತಾ ಹೇಳ್ತಿರ್ತಾಳೆ, ಹಾ ಹಾ ಹೌದು, ನೀವು ಮಹಾರಾಜರು, ಈ ರಾಜ್ಯದ ಮಹಾರಾಜರು, ಈ ಕೆಲಸ ಎಲ್ಲ ನಿಮ್ಗೆ ಸರಿ ಬರಲ್ಲ. ಯೋಚನೆ ಮಾಡ್ತಾ ಹೇಳ್ತಿರ್ತಾರೆ, ಇಲ್ಲಿ ಕೇಳು ತಂಗಿ, ಹೋಗ್ಬಿಟ್ಟು ಸೇವಕರನ್ನ ಕರ್ಕೊಂಡ್ ಬಾ. ಈ ಟೇಬಲ್ ಏನಿದೆ ಅದನ್ನ ಅರಮನೆಯ ದೊಡ್ಡ ಅಂಗಳದಲ್ಲಿ ಹಾಕೋದಿಕ್ಕೆ ಹೇಳು. ಅದನ್ನ ಅವರು ಫುಲ್ಲು ಜೋರಾಗಿ ಹೇಳ್ತಿರ್ತಾರೆ, ಯಾಕೆಂದ್ರೆ ರಾಣಿ ಶೂಗೂ ಕೇಳಿಸ್ಲಿ ಅಂತ. ಅದಕ್ಕೆ ತ್ಯಾಂಗಿ ಕೂಡ ಸರಿ ಆಯ್ತು ಮಹಾರಾಣಿ ಅಂತ ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾಳೆ. ಮಹಾರಾಣಿ ಮುಂದೆ ಹೋಗಿ ಝಾನ್ನ ಹಿಡ್ಕೊಳ್ತಾ ಹೇಳ್ತಿರ್ತಾರೆ, ಇಲ್ಲಿ ಕೇಳಿ, ಎಲ್ಲರೂ ಆಡಿ ಆಡಿ ಫುಲ್ಲು ಸುಸ್ತಾಗಿದ್ದೀರ ಅಲ್ವಾ, ಬನ್ನಿ ಅರಮನೆಗೆ ಹೋಗೋಣ, ಏನಾದ್ರೂ ಟೇಸ್ಟಿಯಾಗಿ ತಿನ್ನೋಣ. ಅಷ್ಟು ಹೇಳ್ತಿದ್ದಂಗೆ ಮಹಾರಾಣಿ ಎಲ್ಲಾರನ್ನೂ ಕರ್ಕೊಂಡು ಅಲ್ಲಿಂದ ಹೋಗ್ತಿರ್ತಾಳೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ರಾಣಿ ಶೂ ಅವಳ ಬಾಗ್ಲನ್ನ ತೆಗೆದು ನೋಡಿದಾಗ ಅವಳ ಅಂಗಳದಲ್ಲಿ ಯಾರು ಇರೋದು ಇಲ್ಲ, ಏನೂ ಇರೋದಿಲ್ಲ, ಅಂದ್ರೆ ಟೇಬಲ್ ಗೀಬಲ್ ಏನೂ ಇರೋದಿಲ್ಲ. ಇದನ್ನೆಲ್ಲ ನೋಡಿ ಅವಳು ಫುಲ್ಲು ಬೇಜಾರಲ್ಲಿ ಬಾಗ್ಲಾಕೋತಾಳೆ. ರಾಣಿ ಶೂ ಏನಿರ್ತಾಳೆ ಅವಳು ಅರಮನೆ ಒಳಗಡೆನೆ ಓಡಾಡ್ತಿರ್ತಾಳೆ. ಆಮೇಲೆ ಅವಳು ಧೈರ್ಯ ಮಾಡಿ ಬಾಗ್ಲು ತಕೊಂಡು ಆಚೆಗೆ ಬರ್ತಾಳೆ. ಅವಳು ಸುತ್ತಮುತ್ತ ನೋಡಿದಾಗ ಫುಲ್ಲು ಸೈಲೆನ್ಸ್ ಇರುತ್ತೆ, ಅಲ್ಲಿ ಯಾರು ಇರೋದಿಲ್ಲ, ಓಡಾಡ್ತಾನೂ ಇರಲ್ಲ. ಇದನ್ನ ನೋಡಿ ಅವಳೇ ಹೇಳ್ಕೊತಿರ್ತಾಳೆ, ನಾನು ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಿಲ್ಲ, ಇಲ್ಲಿ ಒಂಚೂರು ಜನ ಇಲ್ಲ, ಯಾರು ಮಾತಾಡ್ಲಿಲ್ಲ ಅಂದ್ರೆ ಎಷ್ಟು ಸೈಲೆನ್ಸ್ ಅನ್ಸುತ್ತೆ ನೋಡು. ಆಗ ಒಬ್ಬ ಸೇವಕಿ ಏನಿರ್ತಾಳೆ ಅವಳು ಒಂದು ಪಾಟ್ನ ಹಿಡ್ಕೊಂಡು ಬರ್ತಾ ಹೇಳ್ತಿರ್ತಾಳೆ, ರಾಣಿ ನೀವು ಮಹಾರಾಜರಿಗೆ ವೇಟ್ ಮಾಡ್ತಾ ಇದ್ದೀರಾ ಬಟ್ ಅಂತ. ರಾಣಿ ಶೂ ಹೇಳ್ತಾಳೆ, ಇಲ್ಲ ಇಲ್ಲ, ಆತರ ಎಲ್ಲ ಏನೂ ಇಲ್ಲ, ಇವತ್ತು ವೆದರ್ ತುಂಬಾ ಚೆನ್ನಾಗಿದೆ, ಅದಕ್ಕೆ ಫ್ರೆಶ್ ಗಾಳಿ ತಗೊಳ್ಳೋಣ ಅಂತ ಆಚೆ ಬಂದೆ ಅಷ್ಟೇ, ನಾನಿಲ್ಲಿ ಯಾರಿಗೂ ವೇಟ್ ಮಾಡ್ತಾ ಇಲ್ಲ, ಈಗ ನಾನು ಓಡಾಡ್ಕೊಂಡು ಬರೋದಕ್ಕೆ ಹೋಗ್ತಿದ್ದೀನಿ, ನೀನು ನಿಂದೆ ಬರಬೇಡ ಅಂತ ಅವಳು ಕೋಪದಲ್ಲಿ ಆ ಸೇವಕಿಗೆ ಹೇಳ್ತಿರ್ತಾಳೆ. ಆ ಸೇವಕಿ ಪಟ್ ಅಂತ ಹೇಳ್ತಾಳೆ, ರಾಣಿ ಮಹಾರಾಜರು ಹೇಳಿದ್ರು ನಿಮ್ಗೇನಾದ್ರೂ ಮೋಜಂಗ್ ಆಡ್ಬೇಕಂದ್ರೆ ನೀವ್ ಯಾವಾಗ ಬೇಕಾದ್ರೂ ಅವ್ರ ಅರಮನೆಗೆ ಹೋಗ್ಬೇಕಂತೆ. ಅದಕ್ಕೆ ರಾಣಿ ನಿಂತ್ಕೊಂಡು ಹೇಳ್ತಿರ್ತಾಳೆ, ನನ್ಗೇನೋ ಮೋಜಂಗ್ ಆಡೋದಕ್ಕೆ ಇಷ್ಟ ಇಲ್ಲ, ಯಾರಿಗಿಷ್ಟ ಇದೆಯೋ ಅವ್ರು ಹೋಗಾಡ್ಲಿ ಬಿಡು ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಹೊರಟೋಗ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.